ಕ್ರಷರ್ ಮಾಲೀಕರ ದೌರ್ಜನ್ಯದಿಂದಾಗಿ ಅಜ್ಜಪ್ಪನ ಹಳ್ಳಿ ಗ್ರಾಮಸ್ಥರು ಕಂಗಾಲಾಗ್ಬಿಟ್ಟಿದ್ದಾರೆ. ಹಗಲು ಅನ್ನೋಂಗಿಲ್ಲ, ರಾತ್ರಿ ಅನ್ನೋಂಗಿಲ್ಲ, ಬಂಡೆಗಳನ್ನ ಬ್ಲಾಸ್ಟ್ ಮಾಡಲಾಗಿದೆ. ಹೀಗಾಗಿ ಅಜ್ಜಪ್ಪನ ಹಳ್ಳಿ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ತುಮಕೂರು ತಾಲೂಕಿನ ಅಜ್ಜಪ್ಪನ ಹಳ್ಳಿಯಲ್ಲಿ ನಿರಂತರವಾಗಿ ಬಂಡೆಯನ್ನ ಬ್ಲಾಸ್ಟ್ ಮಾಡಲಾಗ್ತಾ ಇದೆ. ಕ್ರಷರ್ ಮಾಲೀಕರ ಈ ದೌರ್ಜನ್ಯಕ್ಕೆ 250ಕ್ಕೂ ಹೆಚ್ಚು ಕುಟುಂಬಗಳು ಕಂಗಾಲಾಗಿವೆ. ಬಂಡೆ ಬ್ಲಾಸ್ಟ್ ಶಬ್ದಕ್ಕೆ ಬರೋಬ್ಬರಿ 50ಕ್ಕೂ ಹೆಚ್ಚು ಮನೆಗಳಲ್ಲಿ ಬಿರುಕು ಬಿಟ್ಟಿವೆ. ಅಜ್ಜಪ್ಪನಹಳ್ಳಿ, ಸಿದ್ದರಪಾಳ್ಯ, ಮಾರುತಿನಗರ ವಾಸಿಗಳಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಹೀಗಾಗಿ ಕ್ರಷರ್ ಮಾಲೀಕರ ಈ ದೌರ್ಜನ್ಯಕ್ಕೆ ಅಜ್ಜಪ್ಪನಹಳ್ಳಿ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಹಗಲು ಅನ್ನೋ ಹಾಗಿಲ್ಲ, ರಾತ್ರಿ ಅನ್ನೋ ಹಾಗಿಲ್ಲ, ಬಂಡೆಗಳನ್ನ ಮೇಲಿಂದ ಮೇಲೆ ಬ್ಲಾಸ್ಟ್ ಮಾಡಲಾಗ್ತಾ ಇದೆ. ಇದರಿಂದಾಗಿ ನಿರಂತರ ಶಬ್ದ ಕಾಟ ಕೊಡ್ತಾ ಇದೆ, ಜೊತೆಗೆ ಮನೆಗಳಲ್ಲಿ ಬಿರುಕು ಕಾಣಿಸ್ಕೊಳ್ತಾ ಇದೆ. ತುಮಕೂರಿನಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಅಜ್ಜಪ್ಪನಹಳ್ಳಿ ಗ್ರಾಮ, ಇಲ್ಲಿ ನಿರಂತರವಾಗಿ ಕ್ರಷರ್ ಮಾಲೀಕರು ದೌರ್ಜನ್ಯ ನಡೆಸ್ತಾ ಇದ್ದಾರೆ. ಹಗಲು ರಾತ್ರಿ ಅನ್ನದೇ ಬಂಡೆಗಳನ್ನು ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಮನೆಯೆಲ್ಲ ಬಿರುಕು ಬಿಡ್ತಾ ಇದೆ ಅಂತೇಳಿ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹಗಲು ರಾತ್ರಿ ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಇವಾಗ ಬ್ಲಾಸ್ಟಿಂಗ್ ಮಾಡಬೇಕು ಅಂದರೆ ಟೈಮಿಸ್ ಇಲ್ಲ ಇವ್ರದ್ದು, ಯಾವಾಗ ಬೇಕೋ ಆವಾಗಲೇ ಬ್ಲಾಸ್ಟ್ಗಳು ಮಾಡ್ತಾರೆ. ಆಮೇಲೆ ಒಂದ್ಸರಿ ಕೂಗೋದಿಲ್ಲ. ಇಲ್ಲಿ ಏನಾಗ್ತಿದೆ ಅಂದರೆ, ಇಲ್ಲಿ ಹೊಡಿತಾ ಇರೋ ಬ್ಲಾಸ್ಟಿಂಗ್ಗೆ ಅಲ್ಲಿ ಊರೊಳಗೆ ನಿಂತ್ಕೊಂಡ್ರೆ ಹಾಕಿರೋ ಶರ್ಟ್ಗಳು ಕೂಡ ನಡುಕ್ತಾ ಇದ್ದಾವೆ. ಹಾಗಾಗಿ ನಾವು ಬಂದು ಮಾತಾಡಿದ್ರೆ ದೌರ್ಜನ್ಯ ಮಾಡ್ತಾರೆ ನಮ್ಮ ಮೇಲೆ. ದೌರ್ಜನ್ಯ ಮಾಡೋದು ಒಂದು, ಆಮೇಲೆ ಅವ್ರವ್ರ ಕೈಲಿ ಫೋನ್ ಮಾಡಿಸೋದು, ನೀವು ಅಲ್ಲಿಗೆ ಹೋಗ್ಬೇಡ್ರಿ ಕಣೋ, ನಿಮ್ಮ ಮೇಲೆ ಹೋದರೆ ಅದನ್ನು ಮಾಡಿಸ್ತೀನಿ ಇದನ್ನು ಮಾಡಿಸ್ತೀನಿ ಅಂತೇಳಿ ನಮಗೆ ಧಮಕಿ ಆಗ್ತಾ ಇದ್ದಾರೆ. ಫುಲ್ ಏನಾಗ್ತಿದೆ ಅಂದರೆ, ಇಲ್ಲಿ ಈ ಬ್ಲಾಸ್ಟಿಂಗ್ ಹೊಡೆದ್ರೆ ಫುಲ್ ಧೂಳು ಬಂದು ಊರಿಗೆ ತುಂಬ್ಕೊತಾ ಇದೆ. ಹುಡುಗರಿಗೆಲ್ಲ ಹುಷಾರುಗಳಿಲ್ಲ, ಸಾಯ್ತಾ ಇದ್ದಾರೆ. ಏನಾಗ್ತಾ ಇದೆ ಅಂದರೆ, ವಾರಕ್ಕೊಂದ್ಸರಿ ಹುಡುಗರಿಗೆ ಹುಷಾರಿಲ್ದಂಗೆ ಆಗ್ತದೆ. ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂದರೆ, ಇವಾಗ ವಾಯು ಮಾಲಿನ್ಯನೂ ಆಗ್ತಾ ಇದೆ. ಇದರಿಂದ ಒಂಥರ ಕುಡಿಯೋ ನೀರಿಗೆ ನಮ್ಮೂರಲ್ಲಿ 2 ಇರೋದು ಬೋರು. ಬಟ್ ಆದರೆ ಒಂದು ಬೋರು ಆಲ್ರೆಡಿ ನಿಂತೋಗಿದೆ. ಒಂದು 6 ತಿಂಗಳಿಗೆ ಒಂದೊಂದು 6 ತಿಂಗಳಿಗೆ ಒಂದೊಂದು 14ನೇ ಸರ್ವೆ ನಂಬರ್ ಪಕ್ಕ 17-16 ಜಮೀನಿದೆ. ತೆಂಗಿನ ಗಿಡ ಇಟ್ಟಿದ್ದೀವಿ. ಆ ತೆಂಗಿನ ಗಿಡಕ್ಕೆಲ್ಲ ಧೂಳೆಲ್ಲ ಬರ್ತವೆ, ಕಲ್ಲೆಲ್ಲ ಬರ್ತವೆ. ಇವ್ರಿಗೇನೋ ನಿಲ್ಸೋಕೆ ಹೇಳೋಕೆ ಹೋದರೆ ಗಲಾಟೆಗೆ ಬರ್ತಾರೆ, ಏನೈತೆ ಹಂಗೈತೆ ಅಂತಂದು. ಆಮೇಲೆ ಪಕ್ಕ ಆಲದ ಮರದ ಹತ್ರ ರೋಡ್ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಜಗದೀಶ್, ಅಜ್ಜಪ್ಪನ ಹಳ್ಳಿಯಲ್ಲಿ ನಿರಂತರವಾಗಿ ಮೇಲಿಂದ ಮೇಲೆ ಬಂಡೆಗಳನ್ನು ಬ್ಲಾಸ್ಟ್ ಮಾಡಲಾಗ್ತಾ ಇದೆ. ಇದರಿಂದಾಗಿ ಮನೆಗಳಲ್ಲಿ ಬಿರುಕು ಬೀಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟವರಿಗೆ ದೂರು ಕೊಟ್ಟರ ಗ್ರಾಮಸ್ಥರು? ಕೊಟ್ಟಂತಹ ಸಂದರ್ಭದಲ್ಲಿ ರಿಯಾಕ್ಷನ್ ಹೇಗಿತ್ತು? ಏನು ಡೀಟೇಲ್ಸ್ ಕೊಡ್ತೀರಿ? ಶರತ್, ಈ ಒಂದು ತುಮಕೂರು ತಾಲೂಕಿನ ಅಜ್ಜಪ್ಪನಹಳ್ಳಿ ಗ್ರಾಮದಲ್ಲಿ ಕಳೆದ ಒಂದು 10 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಇಲ್ಲಿ ಒಂದು ಕ್ರಷರ್ ಕೂಡ ನಡೀತಾ ಇರುವಂತದ್ದು. ಅಲ್ಲೂ ಕೂಡ 4-5 ಕ್ರಷರ್ಗಳನ್ನು ಕೂಡ ಈ ಒಂದು ಅಜ್ಜಪ್ಪನಹಳ್ಳಿ ಸರ್ವೆ ನಂಬರ್ 14ರಲ್ಲಿ ಕೂಡ ನಡೆಸ್ತಾ ಇರುವಂತದ್ದು. ಆದ್ರೆ ಈ ಒಂದು ಕ್ರಷರ್ಗಳಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಗ್ರಾಮಸ್ಥರಿಗೆ ಎದುರಾಗಿರುವಂತದ್ದು. ಸುಮಾರು 3-4 ಹಳ್ಳಿಗಳ ಗ್ರಾಮಸ್ಥರು ಇಂದ ಸಾಕಷ್ಟು ಸಂಕಷ್ಟಕ್ಕೆ ಕೂಡ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ, ಬಂಡೆ ಬ್ಲಾಸ್ಟ್ ಗಳಿಂದ ಮನೆಗಳು ಕೂಡ ಈಗ ಬಿರುಕು ಬಿಟ್ಟಿರುವಂತದ್ದು. ಸುಮಾರು ಒಂದು 50ಕ್ಕೂ ಹೆಚ್ಚು ಮನೆಗಳು ಈ ಒಂದು ಬಂಡೆ ಬ್ಲಾಸ್ಟ್ ಇಂದ ಮನೆಗಳು ಕೂಡ ಬಿರುಕು ಬಿಟ್ಟಿರುವಂತದ್ದು. ಮತ್ತೆ ಮನೆಯ ಶೀಟ್ಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಕೂಡ ಹಾಳಾಗಿರುವಂತದ್ದು. ಈ ಬಗ್ಗೆ ಗ್ರಾಮಸ್ಥರು ಕೂಡ ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನು ಕೂಡ ಕೊಟ್ಟರು. ಯಾರು ಕೂಡ ಇದರ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆಂತ ಹೇಳಿದ್ರೆ, ಇದರಿಂದ ಅಂದ್ರೆ ಎಲ್ಲೋ ಒಂದ್ ಕಡೆ ಗ್ರಾಮಸ್ಥರು ಇದರಿಂದ ಅಸಮಾಧಾನ ಕೂಡ ಗೊಂಡಿರುವಂತದ್ದು. ಅಂದ್ರೆ ತಾಲೂಕಾ ಆಫೀಸ್ ಆಗಿರ್ಬೋದು, ಮತ್ತೆ ಗಣಿ ಮತ್ತೆ ಭೂವಿಜ್ಞಾನ ಇಲಾಖೆ ಆಗಿರ್ಬೋದು, ಮತ್ತೆ AC ಆಗಿರ್ಬೋದು, ಮತ್ತೆ DC, ಹೀಗೆ ಎಲ್ರಿಗೂ ಕೂಡ ಅವರು ದೂರು ಕೊಡುವಂತ ಕೆಲಸವನ್ನು ಕೂಡ ಮಾಡುವಂತದ್ದು. ಇದರಿಂದ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ. ಆದ್ರೆ ಒಂದು ಕ್ರಷರ್ನ ಮಾಲೀಕರುಗಳು ಕೂಡ ಪೊಲೀಸರ ಒಂದು ಸಹಾಯದಿಂದ ಎಲ್ಲೋ ಒಂದ್ ಕಡೆ ಅವ್ರನ್ನ ಬೆದರಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಅಂತ ಹೇಳಿ ಈಗ ಗ್ರಾಮಸ್ಥರು ಗಂಭೀರ ಆರೋಪವನ್ನು ಕೂಡ ಮಾಡುವಂತದ್ದು. ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಇಲ್ಲಿಗೆ ಒಂದು ಕ್ರಷರ್ ಅನ್ನ ನಿಲ್ಲಿಸುವಂತ ಕೆಲಸವನ್ನು ಕೂಡ ಮಾಡಬೇಕು, ಗ್ರಾಮಸ್ಥರನ್ನ ಉಳಿಸುವಂತ ಕೆಲಸವನ್ನು ಕೂಡ ಮಾಡಬೇಕು ಅಂತ ಹೇಳಿ ಗ್ರಾಮಸ್ಥರು ಈಗ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಇನ್ಮುಂದಾದ್ರೂ ಕೂಡ ಅಧಿಕಾರಿಗಳು ಅಲ್ಲಿ ಒಂದು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಆ ಒಂದು ಕ್ರಷರ್ನ ನಿಲ್ಲಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿರುವಂತದ್ದು. ಶರತ್, ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗಾಗಿ. ಇನ್ನು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿನ ಸ್ಥಳೀಯರಾದಂತಹ ರಮೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ಹೇಳಿ ಸರ್. ನಮಸ್ತೆ ಸರ್, ನಿಮ್ಮನೇನು ಬಿರುಕು ಬಿಟ್ಟಿದೆಯಾ ಈ ಬಂಡೆ ಬ್ಲಾಸ್ಟ್ ಇಂದಾಗಿ? ಹ್ಞೂ ಸರ್, ನಾವು ಅಲ್ಲೇ ಪಕ್ಕದಲ್ಲೇ ಒಂದು 100 ಮೀಟರ್ ಇದೆ ಬ್ಲಾಸ್ಟಿಂಗು. ನಾವು ಒಂದ್ಸರಿ ಆಲ್ರೆಡಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೆ. ಏನಂದ್ರು ಕಂಪ್ಲೇಂಟ್? ಸರ್ ಯಾರು ಬಂದು ಗಮನ ಯಾರು ಮಾಡ್ತಾ ಇಲ್ಲ ಸರ್. ಯಾವಾಗ ಕಂಪ್ಲೇಂಟ್ ಕೊಟ್ಟಿದ್ದು ನೀವು? ಯಾವಾಗ ಕೊಟ್ಟಿದ್ದು ಕಂಪ್ಲೇಂಟ್? ಸರ್ ಡಿಸೆಂಬರ್ ಕೊಟ್ಟಿದ್ದೀನಿ. ಡಿಸೆಂಬರ್ ಅಲ್ಲಿ? ಓಕೆ. ಹ್ಞೂ ಸರ್, ಯಾರು ಬಂದಿಲ್ಲ, ಕ್ರಮ ತಗೊಂತಾ ಇಲ್ಲ. ಕಂಪ್ಲೇಂಟ್ ಕೊಟ್ಟಾಗ ಏನಂದ್ರು ಅವರು? ಸರ್ ಏನು ಹೇಳ್ತಾ ಇಲ್ಲ ಸರ್. ಅಲ್ಲ, ನೀವು ಕಂಪ್ಲೇಂಟ್ ಕೊಟ್ರಿ ಹಿಂಗೆ ಆಗ್ತಾ ಇದೆ ಸಮಸ್ಯೆ ಅಂತ, ಏನಂತಂದ್ರು ಆಗ?
ಸರ್ ನಾವು ಹೋಗಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಕ್ ಹೋಗಿದ್ದಾಗ ಸ್ಟೇಷನ್ ಇಂದ ಏನ್ ಹೇಳ್ತಾರೆ ನೀವು ಲೀಗಲ್ ಆಗಿ ಹೋಗಿ ನಿಲ್ಸಿ ಅಂತ ಹೇಳ್ತಾ ಇದ್ದಾರೆ ಸರ್. ಲೀಗಲ್ ಆಗಿ ಹೋಗಿ ತಹಸೀಲ್ದಾರ್ ಅವ್ರಿಗೆ ಕೊಟ್ಟಿದೀವಿ, DC ಅವ್ರಿಗೆ ಕೊಟ್ಟಿದೀವಿ, ಮೈಸೂರು ಜಿಲ್ಲೆಸ್ಟ್ ಅವ್ರಿಗೆ ಕೊಟ್ಟಿದೀವಿ. ಯಾರೇ ಬಂದು ಏನು ಕ್ರಮ ತಾಂಡಿಲ್ಲ ಸರ್ ಇಂಥವರೆಗೂ. ಹೌದಾ? ಓಕೆ. ಇನ್ನು ಇದೇ ರೀತಿಯಾಗಿ ಅಕ್ಕಪಕ್ಕದ ಮನೆಗಳಿಗೂ ಇದೇ ರೀತಿ ಪರಿಸ್ಥಿತಿನ ಬಿರುಕ್ಬಿಟ್ಟಿರೋದಾ? ಸರ್ ಊರೊಳಗೆ ಪೂರ್ತಿ ಮನೆಗಳು ಎಷ್ಟು ಮನೆಗಳಿಗೆ ಹಾನಿ ಆಗಿದೆ ಇದೇ ರೀತಿಯಾಗಿ? ಸರ್ ಒಂದು 100 ಮನೆ ಹಾನಿ ಆಗಿದೆ ಸರ್. ಎಷ್ಟು? ಒಂದು 100 ಮನೆ ಹಾನಿ ಆಗಿದೆ. ಓಕೆ ಓಕೆ ಓಕೆ. ಇಲ್ಲ ನಮ್ದು ಸರ್ ಒಂದು ಅಲ್ಲಿಂದ 100 ಮೀಟರ್ ಇಲ್ಲ ಹೊಸ ಮನೆ ಗುರುಪ್ರವೇಶ ಆಗಿಲ್ಲ ಸರ್. ಆ ಮನೆ ಫುಲ್ ಎಲ್ಲ ಕ್ರಾಕ್ ಬಂದ್ಬಿಟ್ಟಿದೆ. ಓಕೆ. ಅದನ್ನ ಕೇಳಕ್ ಹೋದ್ರೆ ಅಲ್ಲಿ ಬಂಡೆ ಹೋಗಿ ನಿಲ್ಸಕ್ ಹೋದ್ರೆ ಥ್ಯಾಂಕ್ ಯು ರಮೇಶ್. ನೋಡೋಣ ಇದಕ್ಕೆ ಸಂಬಂಧಪಟ್ಟವ್ರು ಏನು ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿ. ಥ್ಯಾಂಕ್ ಯು.